ಇನ್ನು ಹೊಸ ವರ್ಷದ ಹೊಸ್ತಿಲಿನಲ್ಲಿ ಅತಿ ದೊಡ್ಡ ಬೇಟೆಯಾಗಿದೆ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನೇನು ಹೊಸ ವರ್ಷದ ಆಚರಣೆಗೆ ಕೆಲವೇ ದಿನಗಳ ಬಾಕಿ. ಈ ಹೊಸ್ತಿಲಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿದ್ದಾರೆ. ಇದು ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ನಡೆದಿರುವಂಥ ದಾಳಿ ಅಲ್ಲ, ಫ್ಯಾಕ್ಟರಿಗಳ ಮೇಲೆ. ಸುಮಾರು 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ANTF ನಡೆಸಿರುವಂತಹ ಕಾರ್ಯಾಚರಣೆ, ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ನಿಂದ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿದ್ದಾರೆ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ 4 ಜನರನ್ನ ಕೂಡ ಬಂಧಿಸಿದ್ದಾರೆ. ಹೊರಮಾವು, ಯರಪನಹಳ್ಳಿ ಮತ್ತು ಕಣ್ಣೂರು ಈ 3 ಭಾಗಗಳಲ್ಲಿ ಈ ಫ್ಯಾಕ್ಟರಿಗಳು ಇವೆ, ಕಾರ್ಯನಿರ್ವಹಿಸ್ತಾ ಇವೆ ಅನ್ನುವಂಥ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಡೆಸಿದಂಥ ಒಂದು ಕಾರ್ಯಾಚರಣೆ. ಡ್ರಗ್ಸ್ ಫ್ಯಾಕ್ಟರಿಯನ್ನು ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ಒಂದು ಕ್ಷಣ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇಷ್ಟು ಮಟ್ಟಿಗೆ ಈಗ ಡ್ರಗ್ಸ್ ಅವ್ಯಾಹತವಾಗಿದೆ ಅನ್ನುವಂಥದ್ದು ಗೊತ್ತಿತ್ತು. ಬಟ್ ಫ್ಯಾಕ್ಟರಿಗಳು ನೋಡಿ, ಡಿಸೆಂಬರ್ 26ನೇ ತಾರೀಕೆ ಮಹಾರಾಷ್ಟ್ರ ANTF ಕಾರ್ಯಾಚರಣೆ ನಡೆಸಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳು ಇವರೆಲ್ಲರೂ ಕೂಡ ಡ್ರಗ್ಸ್ ಫ್ಯಾಕ್ಟರಿಯನ್ನು ಇಲ್ಲಿ ನಡೆಸ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ. ಬೆಂಗಳೂರಿನ 3 ಕಡೆ ಈ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು ಇಬ್ರು. ಆ ಇಬ್ಬರನ್ನ ಜೊತೆಗೆ ಇನ್ನಿಬ್ಬರನ್ನ, ಯೋಗಿರಾಜ್ ಕುಮಾರ್ ಮತ್ತೆ ನಯನ್ ಪವಾರ್ ಅಂತೇಳಿ ಇವರು ಕಿಂಗ್ ಪಿನ್ಗಳು. ಇವರ ಜೊತೆಗೆ ಇನ್ನೂ ಇಬ್ಬರನ್ನ ಸೇರಿ 4 ಜನರನ್ನ ಒಟ್ಟು ಅರೆಸ್ಟ್ ಮಾಡಿದ್ದಾರೆ. ಸಿಂಥೆಟಿಕ್ ಡ್ರಗ್ MDMA ಅಂತ ನಾವೇನು ಹೇಳ್ತೀವಿ, ಸೊ ಅದರ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು. ಇದು ಯಾವುದೋ ಪೆಡ್ಲರ್ಸ್ ಕೆಲಸ ಅಲ್ಲ, ಎಲ್ಲಿಂದನೋ ಹೊರಗಡೆಯಿಂದ ಡ್ರಗ್ಸ್ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಅಥವಾ ಇಲ್ಲಿ ಹಂಚ್ತಾ ಇದ್ರು ಅನ್ನುವಂಥದ್ದಲ್ಲ. ಇದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂತಹ ಸಿಂಥೆಟಿಕ್ ಡ್ರಗ್ಸ್ ಫ್ಯಾಕ್ಟ್ರಿಗಳಿವೆ. ಕೆಲವೊಂದಷ್ಟು ತೋಟದ ಮನೆಯಲ್ಲಿ, ಇನ್ನೊಂದು ಮನೆಯಲ್ಲೇನೆ ಒಂದು ಚಿಕ್ಕದಾಗಿ ಸೆಟಪ್ ಮಾಡಿಕೊಂಡು ನೋಡಿ, ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆಯಾಗಿದೆ. ಪೊಲೀಸ್ ಅಧಿಕಾರಿಗಳ ಜೊತೆ ಈಗ ಪರಮೇಶ್ವರ್ ಸಭೆ ಮಾಡಿದ್ದಾರೆ. ಬೆಂಗಳೂರು ಪೊಲೀಸ್ ಕಚೇರಿಯಲ್ಲಿ ನಡೆಯುವಂತಹ ಸಭೆ, ಕಮಿಷನರ್, DCP, ACPಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹೊಸ ವರ್ಷಾಚರಣೆ, ಈ ಡ್ರಗ್ಸ್ ಸಪ್ಲೈ ಆಗುತ್ತೆ, ಇಲ್ಲಿ ಫ್ಯಾಕ್ಟ್ರಿಗಳಿವೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇರುವಂಥದ್ದು. ಬೆಂಗಳೂರಿನ ಪೊಲೀಸರಿಗೆ, CCBಗೆ ಇದ್ರ ಬಗ್ಗೆ ಕನಿಷ್ಠ ಒಂದು ಮಾಹಿತಿನೂ ಕೂಡ ಇರಲಿಲ್ವಾ ಹಾಗಾದ್ರೆ ಅನ್ನೋದು. ಇದ್ರ ಬಗ್ಗೆ ಖಂಡಿತವಾಗ್ಲೂ ಹೋಮ್ ಮಿನಿಸ್ಟರ್ ಅಡ್ರೆಸ್ ಮಾಡಲೇಬೇಕು ಈ ವಿಚಾರವನ್ನು. ಅಫ್ಕೋರ್ಸ್ ಇಲ್ಲಿ ನಡೆಯುವಂತಹ ಕೆಲವೊಂದಷ್ಟು ಘಟನೆಗಳು ಈ ಥರದ್ದು ಒಂದಷ್ಟು ಆದಾಗ ಪೊಲೀಸರು ತುಂಬ ಬೇಗ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾರೆ. ಹೈಲಿ ಇಂಟೆಲಿಜೆಂಟ್ ಆಫೀಸರ್ಸ್ ಇರುವಂತಹ ನಮ್ಮ ಕರ್ನಾಟಕ ಪೊಲೀಸ್. ಬಟ್ ಮಹಾರಾಷ್ಟ್ರದಿಂದ ANTF ಬಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ನಮ್ಮಲ್ಲಿರುವಂತಹ ಆಂಟಿ ನಾರ್ಕೋಟಿಕ್ಸ್ ಟೀಮ್ ಏನ್ ಮಾಡ್ತಾ ಇದೆ ಹಾಗಾದ್ರೆ, ಯಾಕೆ ಇವ್ರಿಗೆ ಇಂಟೆಲ್ ಇರಲಿಲ್ಲ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ANTF ಕಾರ್ಯಾಚರಣೆ, ಇದ್ರ ಬಗ್ಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಕೂಡ ಮಾತನಾಡಿದ್ರು. ನಮ್ಮವರು ಕೂಡ ಅವ್ರ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಪರಮೇಶ್ವರ್ ಅವರು 55 ಕೋಟಿ ಮೌಲ್ಯದ ಡ್ರಗ್ಸ್ ಅಂತ ಅವ್ರು ಹೇಳಿದ್ರು. ಆದರೆ 1 ಕೋಟಿ ಮೌಲ್ಯದ ಡ್ರಗ್ಸ್ ಕಚ್ಚಾ ವಸ್ತು ಅದು ಪತ್ತೆಯಾಗಿರೋದು, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬಳಸ್ತಾ ಇದ್ದಂಥ ಕಚ್ಚಾ ವಸ್ತು ಅದು ಅನ್ನುವಂಥದ್ದನ್ನು ಹೇಳ್ತಾರೆ. ಮಹಾರಾಷ್ಟ್ರ ಪೊಲೀಸರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ಅವ್ರ ಮಾಹಿತಿ ಮೇರೆಗೆ ಹೋಗಿ ಬಂದಿದ್ರು. ಅವ್ರ ಜೊತೆಗೆ ನಮ್ಮ ಪೊಲೀಸರು ಕೂಡ ಹೋಗಿದ್ದಾರೆ, ಕಾರ್ಯಾಚರಣೆ ಮಾಡಿದ್ರೆ. ಹಾಗಂತ ನಮ್ಮ ಪೊಲೀಸರಿಗೆ ಏನು ಇಂಟೆಲ್ಲ ಇರಲಿಲ್ಲ ಅನ್ನುವಂಥದ್ದಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ಡ್ರಗ್ಸ್ ಮಾಡುವ ಮೊದಲು ಬಳಸುವಂತಹ ಈ ಮೆಥಾಫೆಡ್ರಾನ್ ಅನ್ನುವಂಥ ಒಂದು ಪದಾರ್ಥ ಇದೆಯಲ್ಲ, ಅದನ್ನು ಆ್ಯಕ್ಚುಲಿ ವಶಪಡಿಸ್ಕೊಂಡಿರುವಂಥದ್ದು. ಅದು ಬಿಟ್ಟರೆ ಇದು ಸಿಂಥೆಟಿಕ್ ಡ್ರಗ್ಗನ್ನೇ ಏನು ಸೀಸ್ ಮಾಡಿಲ್ಲ ಅನ್ನುವಂಥದ್ದು ಗೃಹ ಸಚಿವರ ಹೇಳಿಕೆ. ನಿನ್ನೆ ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸ್ಕೊಂಡು ಇಲ್ಲಿ ಅವರು ಬಂದಿದ್ದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ಕೆಮಿಕಲ್ಲು ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನು ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನೂ. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂಥ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ, ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ DCP ಅವರು ಹೋಗಿದ್ದವರು, NCB ಅವರು ಕೂಡ ಹೋಗಿದ್ದಾರೆ. NCBನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದರೆ ಇದು ಏನೋ ನಮ್ಮ ಪೊಲೀಸ್ ಏನೂ ಮಾಡಲಿಲ್ಲ, ಅಲ್ಲಿಂದ ಬಂದರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸು ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 kg, 1 kgಗೆ 30 ಲಕ್ಷ
ಅದು ಬೆಲೆ ಬಾಳದು. ಟೋಟಲ್ ಸರ್ 1 crore 20 lakhs ಅವರು ಹೇಳಿ 1 crore 20 lakhs ಸರ್. 1 crore 20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಬುಕ್ಸಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮಾನಿಟರ್ ಮಾಡಿ ಅವ್ರನ್ನೆಲ್ಲ ಹಿಡಿದಾಕಿದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ತಿಮ್ಮಾಪುರ ಅವರು ಕೂಡ ಮಾತನಾಡಿದ್ರು. ಅಂದರೆ ಹೊಸ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಬಿಜೆಪಿ ಕಚೇರಿಯಲ್ಲಿ ಅಶ್ವಥ್ ನಾರಾಯಣ್ ಕೂಡ ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡಿದರೆ. ಅದರಲ್ಲೂ ವಿವಿಧ ರೀತಿಯ ಮಾದಕ ವಸ್ತುಗಳು ನಾಡಿನಲ್ಲೇ ತಯಾರಿಗೆ ಆಗ್ತಾ ಇವೆ, ಅದನ್ನು ತಡೆಗಟ್ಟೋದಕ್ಕೆ ರಾಜ್ಯ ಗೃಹ ಇಲಾಖೆ ವಿಫಲವಾಗಿದೆ ಅಂತ ಕಿಡಿಕಾರಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿನಲ್ಲಿ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಮೊನ್ನೆ 3 ಕಡೆ ದಾಳಿಯಾಗಿರುವಂಥದ್ದಿದೆ. 3 ಕಡೆ ಫ್ಯಾಕ್ಟ್ರಿಗಳ ಥರ ವ್ಯವಸ್ಥಿತವಾಗಿ ತಯಾರಾಗ್ತಿದ್ದಂಥ ಸ್ಥಳಗಳು. ಸೊ ಈ ರೀತಿ ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗುವಂಥದ್ದಾಗುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ, ನಾವು ಎಷ್ಟು